ಇನ್ನೊಂದು ಪ್ರಮುಖವಾಗಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಇದಕ್ಕೆ ಅಂದ್ರೆ ಸಮಿತಿಗೆ ಅಥವಾ ಅಂದ್ರೆ ಒಂದು ಟ್ರಸ್ಟ್ಗೆ ಏನಂದ್ರೆ 5 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಏನೋ ಲೀಗಲ್ ಆಗಿ ಕೊಟ್ಟಿರುವಂತದ್ದು ಅಥವಾ ಇಲ್ಲೀಗಲ್ ಆಗಿ ಅಥವಾ ಬಿಜೆಪಿ ಅದನ್ನ ಯಾವ ರೀತಿಯಾಗಿ ನೋಡ್ತಾ ಇದೆ ಅಂತ? ಪತ್ರಿಕೆಗಳಲ್ಲಿ ನಮ್ಮ ನಾಯಕರ ಹೇಳಿಕೆಗಳನ್ನ ಈ ವಿಚಾರದಲ್ಲಿ ಗಮನಿಸಿದ್ದೇನೆ. ಪೂರಾ ವಿಚಾರಗಳು ಏನಿದೆ ಅಂತ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆದ್ರೆ ಒಂದು ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆ ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ ಅಥವಾ ಕ್ರಮಬದ್ಧವಾಗಿ ಆಗಿದೆಯೋ ಎಲ್ಲವೂ ಕೂಡ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಬೇಕಾಗ್ತದೆ. ಆ KDB ಲ್ಯಾಂಡ್ 5 ಎಕರೆ ಲ್ಯಾಂಡ್ ಅನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನ ಕರೆದಿದ್ರು, ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನ್ ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರು ಇದ್ರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡ್ಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ದೇನೆ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತ ಹೇಳುವಾಗ ಅಲಾಟ್ ಮಾಡಿದ್ರೆ, ಯಾಕೆ CA ನಿವೇಶನ ಅಂತ ಹೇಳಿದ್ರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡಿಸ್ಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇವೆ, ಬರೋದ್ರಿಂದಲೇ ಮಾತನಾಡ್ತಾ ಇದ್ದೇವೆ.